ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಟೆಹರಾನ್ನಲ್ಲಿ ಕ್ಷಿಪಣಿಗಳ ದಾಳಿಯಿಂದ ಆತಂಕ ಸ್ಥಿತಿ ಮನೆ ಮಾಡಿದೆ. ಈ ನಡುವೆ ಇಸ್ರೇಲ್ನಲ್ಲಿ ಕೆಲಸ ಮಾಡುತ್ತಿರುವ ನೂರಾರು ಕನ್ನಡಿಗರು ಆತಂಕದಲ್ಲಿ ಬದುಕುವಂತಾಗಿದೆ. ಸದ್ಯ ಯುದ್ಧದ ಭೀಕರತೆ ಇದ್ರೂ ಹಾಸನದ 25 ಮಂದಿ ಸೇಫ್ ಆಗಿದ್ದಾರೆ. ರಿಶಿನೋ ಲಿಸಿಯೋದಿಂದ ವಿಡಿಯೋ ಕರೆಯಲ್ಲಿ ಮಾತನಾಡಿರುವ ಕನ್ನಡಿಗರು ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಹೋಮ್ ನರ್ಸ್ ಆಗಿರುವಂಥ ಅಂತೋನಿ ಮೇರಿ ಅವರು ವಾಸ್ತವ ಚಿತ್ರವನ್ನ ಬಿಚ್ಚಿಟ್ಟಿದ್ದಾರೆ. ಈ ಮೆಸೇಜ್ ಬಂದ ತಕ್ಷಣ ಬಂಕರ್ ಸೇರಿಕೊಳ್ತಿದ್ದಾರೆ. ಸದ್ಯ ಆತಂಕ ಪಡುವ ಸ್ಥಿತಿ ಇಲ್ಲ, ನಾವು ಸೇಫ್ ಆಗಿದ್ದೇವೆ ಅಂತ ಕನ್ನಡಿಗರು ಹೇಳಿಕೊಂಡಿದ್ದಾರೆ. ಈ ಯುದ್ಧದ ನಡುವೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಸೇರಿ ಹಲವು ಕನ್ನಡಿಗರು ಇಸ್ರೇಲ್ ಸಿಲುಕಿಕೊಂಡಿದ್ರು. ಅಧ್ಯಯನಕ್ಕಾಗಿ ತೆರಳಿದ್ದ 18 ಮಂದಿ ನಾಳೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. 3 ಪಕ್ಷದ ವಕ್ತಾರರನ್ನ ಬಿಪ್ಯಾಕ್ ಸಂಸ್ಥೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿತ್ತು. ನಾಳೆ ಬೆಳಗ್ಗೆ 11 ಗಂಟೆಗೆ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಬೇರೆ ಪ್ಲೇಸ್ ಅಲ್ಲೆಲ್ಲ ಇದಾರೆ ಸರ್. ನಮ್ಮ ಹಾಸನವರು ಸ್ವಲ್ಪ ವಿಲೇಜ್ ಅಲ್ಲಿ ಇರೋರೆಲ್ಲ ಇದಾರೆ. ಒಂದು 25 ಜನ ತನಕ ಇದಾರೆ. ಎಲ್ಲ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದಾರೆ. ಹೋಲೋನಲ್ಲಿ ಇದಾರೆ, ಟೆಲವಿಲ್ ಇದಾರೆ, ಮತ್ತೆ ಹೀಗೆ ತುಂಬಾ ಎಲ್ಲ ಜೆರುಸಲೇಮ್ ಇಂದ ಹಿಡಿದು ಎಲ್ಲಾ ಕಡೆ ಕವರ್ ಆಗಿದ್ದಾರೆ. ಎಲ್ಲಾ ಕಡೆನೂ ಇದಾರೆ ಹಾಸನ ಅವರು. ನಿಮ್ಮ ಅಲ್ಲಿ ಸರ್ಕಾರ ನೀಟಾಗಿ ನೋಡ್ಕೊತದೆ ಹೇಗಿದೆ ಮೇಡಮ್? ಹಾ ಸರ್, ಇಲ್ಲಿದು ಗೌರ್ಮೆಂಟ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಗೆಲ್ಲ ತುಂಬಾ ಸೇಫ್ ಇದೆ. ನಮ್ಗೆ ಮತ್ತೆ ಎಲ್ಲ ಹೆಲ್ಪ್ ಮಾಡುತ್ತೆ. ಮತ್ತೆ ಇಲ್ಲಿ ಜನಗಳು ಅಷ್ಟೇ, ನಮ್ಗೆ ಇಂಡಿಯನ್ಸೇ ಆಗ್ಲಿ ಬೇರೆ ಯಾವುದೇ ಕಂಟ್ರೀಸ್ ಅವ್ರಿಗೆ ಆಗ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಏನೋ ತೊಂದ್ರೆ ಇಲ್ಲ ಸರ್, ಆರಾಮಾಗಿದೀವಿ ನಾವೆಲ್ಲ. ಹಾ ಸರ್, ನಾವೆಲ್ಲ ಸೇಫ್ ಆಗಿದೀವಿ. ಈಗ ಇಲ್ಲಿನ ಪರಿಸ್ಥಿತಿ ಏನತರ ಪ್ರಾಬ್ಲಮ್ ಇಲ್ಲ ಸರ್. ನೆನೆ ಮೊನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದಾರೆ. ಮಾಲ್ಗಳೆಲ್ಲ ಓಪನ್ ಇದೆ. ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್. ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ. ನಮ್ಗೆ ಇದು ಸೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ ಸರ್. ನಾನಿರೋದು ಸೆಂಟ್ರಲ್ ಏರಿಯಾ ಇಲ್ಲ ಸರ್. ಆತರ ಬರೋ ಟೈಮ್ ಅಲ್ಲಿ ನಮ್ಗೆ ಮೊಬೈಲ್ ಗಳಿಗೆ. ನಮಸ್ತೆ, ನಾನು ಅಮಿತ್ ಕೋಟೆನ್ ಅಂತ, ಮಂಗಳೂರಿನ ಮೂಡುಬಿದಿರೆ ಅವನು. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸಪ್ ಅಲ್ಲಿ ಆಗಲಿ ನಮಗೆ. ಮತ್ತೆ ಸೈರನ್ ನೋಡಿರ್ತದೆ ನಮಗೆ 5 ನಿಮಿಷ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಜೋರ್ಡನ್ ಸಿಟಿನೂ ಚೆನ್ನಾಗಿದೆ. ಯುದ್ಧ ಮುಗಿಸ್ಕೊಂಡು ಯುದ್ಧದಲ್ಲಿ ವಿಜೇತನಾಗಿ ಯುದ್ಧನ ಶಾಂತಿ ಸಂತಾನ ಎಲ್ಲ ಮಾಡೋದಕ್ಕೆ ನಮ್ಮ ನಾಯಕರುಗಳೆಲ್ಲ ಮಾಡ್ತಿದ್ದಾರೆ. ಜೋರ್ಡಾನಿಂದ ನಮಸ್ಕಾರ. ನಾವೀಗ ಜೋರ್ಡನ್ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಜೋರ್ಡನ್ ಸಿಟಿನೂ ಚೆನ್ನಾಗಿದೆ. ಯುದ್ಧ ಮುಗಿಸ್ಕೊಂಡು ಯುದ್ಧದಲ್ಲಿ ವಿಜೇತನಾಗಿ. ನಮಸ್ಕಾರ. ನಾವೀಗ ಜೋರ್ಡನ್ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಜೋರ್ಡನ್ ಸಿಟಿನೂ ಚೆನ್ನಾಗಿದೆ. ಯುದ್ಧ ಮುಗಿಸ್ಕೊಂಡು ಯುದ್ಧದಲ್ಲಿ ವಿಜೇತನಾಗಿ